ಪ್ರಧಾನ ಕಸುಬುಗಳಲ್ಲಿ ಒಂದಾದ ಮೀನುಗಾರಿಕೆಗೆ ಜೀವದಾನವಾಗುವ ಮಂಜುಗಡ್ಡೆಯ ಹುಟ್ಟು ಬೆಳವಣಿಗೆಗಳ ಒಂದು ಪುಟ್ಟ ಚಿತ್ರಣ ನಿಮಗಾಗಲಿದೆ. ಕರಾವಳಿಯ ಪ್ರಧಾನ ಕಸುಬುಗಳಲ್ಲಿ ಒಂದಾಗಿದೆ ಮೀನುಗಾರಿಕೆ. ನಮ್ಮ ಭೂಮಿ ಈ ಕಡಲೆಂಬ ಮಹಾಸಾಗರದ 3ನೇ ಒಂದು ಭಾಗ. ಆದುದರಿಂದ ಮೀನುಗಾರಿಕೆ ಎಂಬ ಕಸುಬು ಕೃಷಿಕ್ಕಿಂತಲೂ ಪ್ರಾಮುಖ್ಯ, ಅದಕ್ಕಿಂತಲೂ ವಿಶಾಲ. ಈ ಕಡಲಿನಲ್ಲಿ ಮುಗಿದಷ್ಟು ಬೆಳೆಯುವ ಮೀನಿನ ಸಂತತಿಯಿಂದಾಗಿ ಕೋಟ್ಯಾಂತರ ಕುಟುಂಬಗಳು ಬದುಕುತ್ತಿದೆ. ಈ ಮೀನುಗಾರಿಕೆಯ ಪ್ರಧಾನ ವಸ್ತುಗಳಲ್ಲಿ ಒಂದಾದ ಮಂಜುಗಡ್ಡೆ ಕಮ್ ಐಸ್ ಇಲ್ಲದಿದ್ದಲ್ಲಿ ಮೀನುಗಾರಿಕೆಯೇ ಅಸಾಧ್ಯ. ಆದುದರಿಂದ ಮೀನುಗಾರಿಕಾ ದಕ್ಕೆಗಳ ಸುತ್ತ ಮಂಜುಗಡ್ಡೆಯ ಶೈಥಿಲೀಕರಣ ಘಟಕಗಳು ಕಂಡುಬರುತ್ತದೆ. ಈ ಐಸ್ ಎಂಬ ವಿಶಿಷ್ಟ ವಸ್ತು ತಯಾರಾಗುವ ವಿಧಾನ ನಿಜಕ್ಕೂ ಕುತೂಹಲಕಾರಿ. ಐಸ್ ಪ್ಲಾಂಟ್ಗಳಲ್ಲಿರುವ ಬಲಶಾಲಿ ಕಂಪ್ರೆಷರ್ಗಳ ಮೇಲಂತಸ್ತಿನಲ್ಲಿರುವ ಅಮೋನಿಯಂ ಸಿಲಿಂಡರ್ಗಳು ಕೆಲ ಅಂತಸ್ತಿನ ಚೌಕಾಕಾರದ ಪ್ಲಾಟ್ಫಾರ್ಮ್ಗಳಲ್ಲಿ ತುಂಬಿರುವ ಅಮೋನಿಯೋ ತಂಪು ನೀರಿನಲ್ಲಿ ಐಸ್ ಪೆಟ್ಟಿಗೆಗಳನ್ನು ಪೇರಿಸಲಾಗುತ್ತದೆ. ಈ ಪ್ರಕ್ರಿಯೆಯ ಬಗ್ಗೆ ಮೆಕ್ಯಾನಿಕ್ ನಾರಾಯಣ ಪಂಜುಮಗರು ಹೀಗೆನ್ನುತ್ತಾರೆ. ಖಾಲಿ ನೀರು ತುಂಬಿಸಿದ ಕ್ಯಾನ್ನಲ್ಲಿ ಸಾಧಾರಣ 24 ತಾಸಿನ ಒಳಗೆ ಅದು ಐಸ್ ಆಗ್ತದೆ. ಐಸ್ ಅಂದರೆ ಸಾಧಾರಣ ಗಟ್ಟಿ ಆಗ್ತದೆ ಮಂಜುಗಡ್ಡೆ. ಈ ಮಂಜುಗಡ್ಡೆ ಅಂದರೆ ಇದು ಅದರ ಒಳಗೆ ಟಾಂಕಿ ಒಳಗೆ ಫುಲ್ಲು ರೊಟೇಷನ್ ಆದಾಗ ಈ ಅಮೋನಿಯಾ ಇದು ಸರ್ಕ್ಯುಲೇಷನ್ ಇದು ಆಗಿ ಅಲ್ಲಿಂದ ಐಸ್ ಗಟ್ಟಿ ಆಗ್ತಾ ಉಂಟು. ಹಾಗೆ ಇದು ಮಾಡಿ ಆನಂತರ ನೀವು ಬಂದಾಗಿ ನಮಗೆ ಈಗ ಒಂದೊಂದು ಗಾಡಿಗೆ ಬಂದಾಗಿ ಎಷ್ಟು ಬೇಕು ಅವರಿಗೆ ಎಷ್ಟು ಅಮೌಂಟ್ ಇದು ಬೇಕು ಹಾಗೆ ನೋಡಿಕೊಂಡು ಅದನ್ನು ನಾವು ಅವರಿಗೆ ಸಪ್ಲೈ ಮಾಡ್ತಿದ್ದೇವೆ. ಹಾಗೆ ಎಷ್ಟು ಬೇಕು ಕೆಲವರು ಇಡೀ ಬ್ಲಾಕ್ ಕೊಂಡೋಗೋರು ಇರ್ತಾರೆ, ಕೆಲವರು ಅದನ್ನು ಕೃಷಿ ಮಾಡಿ ಅಥವಾ ಹುಡಿ ಮಾಡಿಕೊಂಡು ಹೀಗೆ ಕೊಂಡೋಗೋರು ಇರ್ತಾರೆ. ಅವರು ಬೇಗದಾಗಿ ಅನ್ವಯಿಸವಾಗಿ ನಾವು ಕೊಡ್ತಾ ಇದ್ದೇವೆ. ಶೈಥಲೀಕರಣಗೊಂಡ ಮಂಜುಗಡ್ಡೆಗಳನ್ನು ಹೊರತೆಗೆಯುವಾಗ ಬ್ಲಾಕ್ಗಳಿಗೆ ನೀರು ಹಾಕಿಸಿದ ತಕ್ಷಣ ಐಸ್ ಪೆಟ್ಟಿಗೆಗಳಿಂದ ಅದು ಪ್ರತ್ಯೇಕಿತಗೊಳ್ಳುತ್ತದೆ. ಅದೇ ವೇಳೆ ಐಸ್ಗಳಿಗಾಗಿ ಕಾದು ನಿಂತಿರುವ ರಿಕ್ಷಾ ಟೆಂಪೋಗಳಿಗೆ ಐಸ್ ಕ್ರಷ್ ಮಾಡಿ ತುಂಬಿಸಲಾಗುತ್ತಿದೆ. ಮೀನುಗಾರಿಕೆಗೆ ತೆರಳಲು ಅಣಿಯಾಗಿರುವ ಬೋಟುಗಳಿಗೆ ಐಸ್ ತುಂಬಿಸುವ ಪ್ರಕ್ರಿಯೆ ವೇಗವಾಗಿ ನಡೆಯುತ್ತದೆ. ಲಾರಿಗಳಲ್ಲಿ ತಂದಿರುವ ಮಂಜುಗಡ್ಡೆಗಳನ್ನು ಬುಟ್ಟಿಗಳಲ್ಲಿ ತುಂಬಿ ಸುರಿದ ಬಳಿಕ 1 ವಾರಕ್ಕೆ ಬೇಕಾಗುವಷ್ಟು ಸಂಗ್ರಹ ಮಾಡಲಾಗುತ್ತದೆ. ಒಟ್ಟಾರೆ ತಿಂಗಳುಗಟ್ಟಲೆ ಮೀನು ಹಾಳಾಗದಂತೆ ಕಾಪಿಡುವ ಮಂಜುವಿನ ಹುಟ್ಟು ಅಷ್ಟೇ ಕೌತುಕ. ಬಿಸಿಲು ಬಿದ್ದಾಗ ಮಾತ್ರ ನೀರು ನೀರು. IMA ನೂತನ ಪದಾಧಿಕಾರಿಗಳ ಉದ್ಘಾಟನೆಯ ವೇಳೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದಷ್ಟು ಚಂದ ಇಲ್ಲಿದೆ ನೋಡಿ. ಇಲ್ಲಿಗೆ ಇಂದಿನ ನಮನಾಡು ವಾರ್ತೆಗಳು ಮುಕ್ತಾಯವಾಯಿತು. ವಿಶೇಷ ವರದಿಗಳೊಂದಿಗೆ ಮುಂದಿನ ವಾರ್ತೆಯೊಡನೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.